ಡಿ ಕೆ ಶಿವಕುಮಾರ್ ಏನಾದರೂ ಹೇಳಿದರೆ ನಾನು ಅವರಿಗೆ ಪ್ರಾಣವನ್ನು ಕೂಡ ಕೊಡೋಕೆ ರೆಡಿ ಅಂತ ಇಲ್ಲೊಬ್ಬ ನಾಯಕರು ಹೇಳ್ತಾ ಇದ್ದಾರೆ. ಶಾಸಕ ಶಿವಗಂಗಾ ಬಸವರಾಜ್ ಖಡಕ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನನ್ನನ್ನೇನಾದರೂ ಕೇಳಿದರೆ ನಾನು ಅವರಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡ್ತೀನಿ, ಅದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಬಣದ ನಾಯಕ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಚರ್ಚೆಗಳಿದೆ ಕಾಂಗ್ರೆಸ್ನಲ್ಲಿ. ಹೀಗಿರುವಾಗ 2.5 ವರ್ಷ ಅಧಿಕಾರಾವಧಿ ಹಂಚಿಕೆ ಏನಿದೆ ಅದು ಒಪ್ಪಂದ ಆಗಿದೆ ಮಾತಾಡ್ತಾ ಇದ್ದಾರೆ. ಈಗ ಅದು ನನಗೆ ಮಾಹಿತಿ ಇದೆ ಅಂತ ಶಿವಗಂಗಾ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಒಪ್ಪಿಗೆ ಆಗಿದೆಯಾ ಈ ಒಂದು ಪ್ರಶ್ನೆ ಇದೆ. ಚನ್ನಗಿರಿಯಲ್ಲಿ, ದಾವಣಗೆರೆಯ ಚನ್ನಗಿರಿ ಕಾಂಗ್ರೆಸ್ ಏನಿದ್ದಾರೆ ಶಾಸಕ ಬಸವರಾಜ್ ಶಿವಗಂಗಾ ಅವರು ಮಾತನಾಡ್ತಾ ಇದ್ದಾರೆ. ದಾವಣಗೆರೆ ನಿವಾಸದಲ್ಲಿ ಪವರ್ ಶೇರಿಂಗ್ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. 139 ಶಾಸಕರ ಬಲದಿಂದ DCM ಡಿ ಕೆ ಶಿವಕುಮಾರ್ ಇದ್ದಾರೆ. ಅವ್ರಿಗಿದೆ, ಎಲ್ಲರೂ ಕೂಡ ಬೆಂಬಲ ಇದೆ. 40 ರಿಂದ 50 ಜನ ನಮ್ಮಂಥ ಯುವ ಶಾಸಕರೇನಿದ್ದಾರೆ ಅವರಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ, ಪ್ರಾಣವನ್ನು ಕೂಡ ಕೊಡ್ತೀವಿ. ಅವರು ಪ್ರಾಣ ಕೇಳಿದ್ರೆ ನಾವು ಯೋಚನೆ ಮಾಡದೆ ಕೊಡ್ತೀವಿ ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಿಂದ ಪಕ್ಷದ ಹೈಕಮಾಂಡ್ ಗಮನಿಸಿದೆ, ಅವರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾರೆ. ರಾಹುಲ್ ಗಾಂಧಿ, ಖರ್ಗೆ, ಪ್ರಿಯಾಂಕಾ ಗಾಂಧಿ ಏನಿದ್ದಾರೆ ಅವರೆಲ್ಲರೂ ಕೂಡ ಇದ್ದಾರೆ, ಅವ್ರು ಚರ್ಚೆ ಮಾಡ್ತಾರೆ. ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಆಗಿದೆಯಾ ಈ ಬಗ್ಗೆ ಚರ್ಚೆ ಇತ್ತು. ಇದ್ರ ಬಗ್ಗೆ ನೋಡಿ, ನಾವು DCM ಡಿ ಕೆ ಶಿವಕುಮಾರ್ ಹೇಳಿದರೆ ನಾವು ಪ್ರಾಣ ಕೊಡ್ತೀವಿ ಅವ್ರಿಗೋಸ್ಕರ, ಅವರು CM ಆಗಲೇಬೇಕು. 2.5 ವರ್ಷದ ಒಪ್ಪಂದ ಏನಿದೆ, ಸಿದ್ದರಾಮಯ್ಯ ಅವರು CM ಆಗಬೇಕಾದ್ರೆ ಏನು ಒಪ್ಪಂದವನ್ನು ಮಾಡಿಕೊಂಡಿದ್ರು, ಹೈಕಮಾಂಡ್ ಏನು ಹೇಳಿತ್ತು ಅದ್ರ ಬಗ್ಗೆ ನಮಗೂ ಕೂಡ ಮಾಹಿತಿ ಇದೆ. ಮಾತಿನ ಪ್ರಕಾರ ನಡೆದುಕೊಳ್ಬೇಕಾಗತ್ತೆ. ಇಲ್ಲಿ ಅದು ಆಗ್ತಾ ಇಲ್ಲ. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ಅಷ್ಟೇ ಅಲ್ಲ, ಯತೀಂದ್ರ ಅವರು ಹೇಳಿದಂತಹ ಮಾತನ್ನು ಕೂಡ ಹೈಕಮಾಂಡ್ ನಾಯಕರು ಗಮನಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರಿದ್ದಾರೆ, ಸೋನಿಯಾ ಗಾಂಧಿ ಅವರಿದ್ದಾರೆ, ಬೇರೆ ಬೇರೆ ಹೈಕಮಾಂಡ್ ನಾಯಕರಿದ್ದಾರೆ. ಅವರೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ 40 ರಿಂದ 50 ಶಾಸಕರ ಬೆಂಬಲ ಕೂಡ ಇದೆ. ಆದ್ದರಿಂದ ಅವರು CM ಆಗೇ ಆಗ್ತಾರೆ. ಒಂದು ಒಪ್ಪಂದ ಆಗಿದೆ ಅಂದರೆ ಅದೇ ರೀತಿಯಾಗಿ ನಡೆದುಕೊಳ್ಬೇಕಾಗತ್ತೆ. ಆದರೆ ಇಲ್ಲ, ಅದಾಗ್ತಾ ಇಲ್ಲ. ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಒಪ್ಪಂದ ಆಗಿರೋದು ನಿಜ, ಅದ್ರ ಬಗ್ಗೆ ಯಾರು ಕೂಡ ಸರಿಯಾಗಿ ಮಾತನಾಡ್ತಾ ಇಲ್ಲ. ನನಗೆ ಮಾಹಿತಿ ಇದೆ, ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ದಾವಣಗೆರೆಯಲ್ಲಿ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಆಗಿರುವಂತಹ ಬಸವರಾಜ್ ವಿ ಶಿವಗಂಗಾ ಏನಿದ್ದಾರೆ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಪರವಾಗಿ ಇನ್ನೊಬ್ಬ ನಾಯಕ ಮಾತನಾಡ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಕೂಡ ಹೇಳಿದರು, ಅವರು CM ಆಗೋದು ಫಿಕ್ಸು, 3ನೇ ಬಾರಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅವರಿಂದ ಯಾರೂ ಕೂಡ CM ಕುರ್ಚಿಯನ್ನು ತಪ್ಪಿಸೋಕೆ ಕೂಡ ಆಗಲ್ಲ, ಅವ್ರು ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಒಂದು ಕಡೆ ಹೇಳಿದರೆ, ಶಿವಗಂಗಾ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಒಪ್ಪಂದ ಆಗಿದೆ, ಆ ಒಪ್ಪಂದದ ಪ್ರಕಾರ ಇವು CM ಆಗೇ ಆಗ್ತಾರೆ. 139 ಶಾಸಕರ ಬೆಂಬಲದಿಂದ ಕಾಂಗ್ರೆಸ್ ಇರೋ ಅಧಿಕಾರಕ್ಕೇನು ಬಂತಲ್ಲ, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಬೆಂಬಲ ಇದೆ. ಅವರು ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. 40 ರಿಂದ 50 ಜನ ನಮ್ಮಂತಹ ಯುವಕರೇನಿದ್ದಾರೆ, ಯುವ ಶಾಸಕರು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಕೂಡ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ, ಅದು ಒಂದು ವೇಳೆ ಪ್ರಾಣವನ್ನು ಕೇಳಿದ್ರು ಕೂಡ ನಾವು ಕೊಡ್ತೀವಿ, ಆದರೆ ಅವರು CM ಆಗಬೇಕು. ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಮಹತ್ವವಾದಂತಹ ಒಂದು ಪಾತ್ರವನ್ನು ವಹಿಸಿದ್ರು. ಅಂಥವ್ರನ್ನ ಹೈಕಮಾಂಡ್ ಕೂಡ ಗಮನಿಸ್ತಾ ಇದೆ. ಅವ್ರಿಗೆ ಇಂದಲ್ಲ ನಾಳೆ ಸ್ಥಾನ ಸಿಕ್ಕೇ ಸಿಗುತ್ತೆ. ರಾಹುಲ್ ಗಾಂಧಿ, ಖರ್ಗೆ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರೂ ಏನಿದ್ದಾರೆ ಅವರು ಪಕ್ಷದಲ್ಲಿದ್ದಾರೆ, ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಆಗಿದೆಯಾ ಇಲ್ವಾ ಎಂಬುದನ್ನು ಅವರು ಸ್ಪಷ್ಟಪಡಿಸಬೇಕು. ಆದರೆ ನಮಗಂತೂ ಮಾಹಿತಿ ಇದೆ, ಒಪ್ಪಂದ ಆಗಿದೆ ಅಂತ ಹೇಳಿ. ಇದ್ರ ಬಗ್ಗೆ ಹೈಕಮಾಂಡ್ ಮತ್ತೊಮ್ಮೆ ಸ್ಪಷ್ಟೀಕರಣವನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈಗಿರುವಂತಹ ಎಲ್ಲ ಗೊಂದಲಗಳೇನಿದೆ ಅದಕ್ಕೆ ಬ್ರೇಕ್ ಆಗದಂತಾಗುತ್ತೆ ಅಂತ ಶಿವಗಂಗಾ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.